ಜನಪರ ನ್ಯಾಯಪರ. ಗೌರಿಬಿದನೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗುವ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಇಂಜಿನ್ನಿಂದ ಆಕಸ್ಮಿಕ ಬೆಂಕಿ ಹೊರಬಂದು ಬೆಂಕಿ ಹತ್ತಿಕೊಂಡು ಬಸ್ ಇಂಜಿನ್ನೆಲ್ಲ ಸುಟ್ಟು ಹೋಗಿ ಬಸ್ ಎಲ್ಲ ಹೊಗೆ ತುಂಬಿಕೊಂಡು ಸ್ವಲ್ಪದಲ್ಲಿ ಬಸ್ನಲ್ಲಿ ಪ್ರಯಾಣಿಸಿದ್ದ ಪ್ರಯಾಣಿಕರು ಪ್ರಾಣಾಪಾಯದಿಂದ ಹೊರಬಿದ್ದಿದ್ದಾರೆ. ಇಂದು ಬೆಳಿಗ್ಗೆ 9:45ಕ್ಕೆ ಮಂಚೇನಹಳ್ಳಿಗೆ ಬಂದ ಈ ಬಸ್ ಮಂಚೇನಹಳ್ಳಿಗೆ ಬರುವಷ್ಟರಲ್ಲಿ ಬೆಂಕಿ ಹತ್ತಿಕೊಂಡು ಉರಿಯುತ್ತಿದ್ದು, ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರು ಭಯಭೀತರಾಗಿ ತಮ್ಮ ಪ್ರಾಣಗಳನ್ನು ರಕ್ಷಣೆ ಮಾಡಿಕೊಳ್ಳಲು ಕಿಟಕಿಗಳಿಂದ ಧುಮುಕಲಾಗುತ್ತಿರುವುದು. ಈ ಅವಘಡವನ್ನು ಗಮನಿಸಿದ ಸ್ಥಳೀಯ ಮಂಚೇನಹಳ್ಳಿ ನಾಗರಿಕರು ಬಸ್ನಿಂದ ಕೆಳಗೆ ಬರುತ್ತಿದ್ದ ಬೆಂಕಿಯನ್ನು ನೋಡಿ ತಕ್ಷಣ ಬಸ್ಸನ್ನು ನಿಲ್ಲಿಸಿ ನೀರು ಹಾಕಿ ಹಾರಿಸುವ ಮೂಲಕ ಬಸ್ನಲ್ಲಿದ್ದ ಪ್ರಯಾಣಿಕರು ತಮ್ಮ ಪ್ರಾಣಗಳನ್ನು ಕಾಪಾಡಿಕೊಳ್ಳಲು ಹೊರಬರಲು ಕಿಟಕಿಗಳಲ್ಲಿ ನಾಗರಿಕರು ಪ್ರಯಾಣಿಕರನ್ನು ಹೊರಕ್ಕೆ ಬರಲು ಸಹಾಯ ಮಾಡಿ ಪ್ರಾಣ ರಕ್ಷಣೆ ಮಾಡಿರುತ್ತಾರೆ. ಬಸ್ಗಳ ವ್ಯವಸ್ಥೆ ಸರಿಯಿಲ್ಲದೆ ಹಳೆ ಬಸ್ಗಳನ್ನು ಸಿದ್ಧಪಡಿಸಿ ನಾಗರಿಕರ ಸೇವೆಗೆ ಬಿಟ್ಟಿರುವ ಇಲಾಖೆಯ ಮೇಲೆ ಮತ್ತು ಈ ರೀತಿ ರಸ್ತೆ ಸಾರಿಗೆ ವ್ಯವಸ್ಥೆ ನಿರ್ಲಕ್ಷ್ಯ ಮೇಲೆ ಪ್ರಯಾಣಿಕರು ಹಾಗೂ ಸ್ಥಳೀಯ ನಾಗರಿಕರು ಗರಂ ಆಗಿ ಸರ್ಕಾರದ ವಿರುದ್ಧ ಹಾಗೂ ಸಾರಿಗೆ ವ್ಯವಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಬಸ್ಗಳು ಚಾಲನೆ ಮಾಡುವ ಚಾಲಕರು ಬಸ್ಗಳ ಕಂಡೀಷನ್ ಹೇಗಿದೆ ಎಂಬುದನ್ನು ಗಮನಿಸಬೇಕು. ಇಷ್ಟು ಅವಘಡ ಸೃಷ್ಟಿಯಾದರೂ ಕೂಡ ಚಾಲಕರು ಮಂಚೇನಹಳ್ಳಿ ಅವರು ಅದೇ ರೀತಿಯಲ್ಲಿ ಬಸ್ ಚಾಲನೆ ಮಾಡಿಕೊಂಡು ಬಂದಿರುತ್ತಾರೆ. ಈ ಘಟನೆ ಮಂಚೇನಹಳ್ಳಿಯಲ್ಲಿ ಆಗಿದೆ. ಇಲ್ಲದಿದ್ದರೆ ಇವರುಗಳ ನಿರ್ಲಕ್ಷ್ಯದಿಂದ ಕಣಿವೆಯಲ್ಲಿ ಈ ರೀತಿ ಘಟನೆ ಉಂಟಾಗಿದ್ದರೆ ಪರಿಸ್ಥಿತಿ ಏನಾಗುತ್ತಿತ್ತು ಎಂಬುದು ನಾಗರಿಕರ ಪ್ರಶ್ನೆಯಾಗಿದೆ. ಗುಜರಿಯಲ್ಲಿ ಇರಬೇಕಾದ ಬಸ್ಗಳನ್ನು ಬಣ್ಣ ಹಾಕಿ ಈ ರೀತಿ ನಾಗರಿಕರ ಸೇವೆಗೆ ಬಿಟ್ಟಿರುವುದು ಸಂಬಂಧಪಟ್ಟ ಇಲಾಖೆ ಯಾವ ರೀತಿ ಸರಿ ಎಂದು ಪ್ರಶ್ನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರ ಸಂಖ್ಯೆ ಸರಿಸುಮಾರು 75ರಿಂದ 100 ಸಂಖ್ಯೆಯಲ್ಲಿತ್ತು. ಮಕ್ಕಳು, ಮರಿ, ವೃದ್ಧರು ಸೇರಿದಂತೆ ತಮ್ಮ ಪ್ರಾಣಗಳನ್ನು ರಕ್ಷಣೆ ಮಾಡಿಕೊಳ್ಳಲು ನಾ ಮುಂದು ತಾ ಮುಂದು ಎಂದು ಧುಮುಕುತ್ತಿರುವ ಘಟನೆಯು ನಡೆಯಿತು. ಇದೇನಿದು ಅವ್ಯವಸ್ಥೆಯನ್ನು ತಪ್ಪಿಸಿ ಎಂದು ನಾಗರಿಕರು ಪ್ರಶ್ನೆ. ಪ್ರತಿದಿನ ಶಾಲಾ ಮಕ್ಕಳಿಗೆ ಬೆಳಿಗ್ಗೆ ಸಮಯದಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗಲು ಬಸ್ಗಳಿಲ್ಲ ಎಂದು ಪ್ರಶ್ನೆಯಾದರೆ, ಇನ್ನೊಂದು ಕಡೆ ಈ ರೀತಿ ಗುಜರಿಯಲ್ಲಿ ಇರುವ ಬಸ್ಗಳನ್ನು ಬಣ್ಣ ಹಾಕಿ ಸಾರಿಗೆ ಸೇವೆಗೆ ಬಿಟ್ಟಿರುವುದು ಪ್ರಯಾಣಿಕರು ಪ್ರಾಣವನ್ನು ಅಂಗೈಯಲ್ಲಿ ಇಟ್ಟುಕೊಂಡು ಪ್ರಯಾಣಿಸುವ ಸ್ಥಿತಿ ಉಂಟು ಮಾಡಿದ್ದಾರೆ ಎಂದು ಕೆಎಸ್ಆರ್ಟಿಸಿ ಸಾರಿಗೆ ವ್ಯವಸ್ಥೆ ವಿರುದ್ಧ ನಾಗರಿಕರು ಪ್ರಶ್ನೆ ಮಾಡಿದ್ದಾರೆ. ಈ ಘಟನೆ ನಡೆಯುವಾಗ ಈ ಬಸ್ನ ಚಾಲಕನಾಗಿ ಶ್ರೀನಿವಾಸ್ ಹಾಗೂ ಕಂಡಕ್ಟರ್ ಬಾಲಪ್ಪನವರು ಇದ್ದರು. ಇದರಲ್ಲಿ ಚಾಲಕರ ನಿರ್ಲಕ್ಷ್ಯವೂ ಕಾಣುವಂತಿದೆ. ನೀವು ನೋಡ್ಕೊಳ್ಳಲ್ಲ ಸರ್ ಸರ್ವಿಸ್ ಹೇಗಿದೆ ಅಂತ? ಹಲೋ, ಸರ್ವಿಸ್ ಹೇಗಿದೆ ಅಂತ ನೀವು ನೋಡ್ಕೊಳ್ಳಲ್ವಾಗ? ವೆಹಿಕಲ್ಸು ಸಡನ್ ಆಗಿದೆಯಲ್ಲ. ಗಾಡಿ ನಿಂತಿರೋ ಗಾಡಿನ ತಗೊಂಬಂದಿರೋದಾ ಇಲ್ಲ ಡೈಲಿ ಯೂಸ್ ಮಾಡೋದೇನಾ? ಅಲ್ಲ, ಬೈ ಮಿಸ್ಟೇಕ್ ಸಾರ್ವಜನಿಕರಿಗೆ ಏನಾದರೂ ಆಗಿದ್ರೆ ಯಾರು ಹೊಣೆ ಆಗ್ತಿದ್ರು ಸರ್ ಅಲ್ವಾ? ಇವೆಲ್ಲ ಗಮನಿಸ್ಬೇಕಲ್ವಾ? ಚೆನ್ನಾಗಿರುತ್ತೆ ಮೇಡಮ್, ಸಡನ್ ಆಗಿ ಸರ್ವಿಸ್ ಎಷ್ಟು ತಿಂಗಳಿಗೊಂದ್ಸಲ ಮಾಡಿಸ್ತೀರಾ ನೀವು ವೆಹಿಕಲ್ಸ್ನ? ಏನು ಸರ್ ಸರ್ವಿಸ್ ಈ ಥರ ಯಾವ ರೀತಿಯಲ್ಲಿ ಮಾಡಿಸ್ತೀರಾ? ಗುಜರಿ ಬಸ್ ಎಲ್ಲ ನಮ್ಮ ಕಡೆನೇ ಹಾಕ್ತಾರೆ. ಈ ಕನ್ವೆಯಲ್ಲಿ ಹಾಕೋತಾರೆ. ಇಷ್ಟೊಂದು ಇದಿದ್ರೆ ಆ ಥರ ಎಲ್ಲ ಬಸ್ ಹಾಕ್ತಾರೆ. ಒಳ್ಳೆ ಟೈಮ್ ಆಗಿ ಅಲ್ಲ, ಈಗ ಸಮಸ್ಯೆ ಗಾಡಿ ಕಂಡೀಷನ್ ಇಲ್ವಾ ಇದೆಯಾ ಇಲ್ವಾ ಅನ್ನೋದು ಅಲ್ಲಿಗೆ ಇವ್ರಿಗೆ ಗೊತ್ತಾಗುತ್ತಲ್ವಾ? ಡ್ರೈವಿಂಗ್ ಮಾಡೋರು ಗೊತ್ತಾಗುತ್ತಲ್ವಾ? ಗೊತ್ತಾಗುತ್ತಲ್ಲ. ಮುಂದ್ಗಡೆ ಹೋಗ್ಬೇಕು ಬಸ್, ಆ ಥರ ಐತೆ. ಡಿಪೋ ಮ್ಯಾನೇಜರ್ಗೆ ಗೊತ್ತಿಲ್ವಾ ಆ ಥರ ಇದೆ ಅಂತ? ಚೆನ್ನಾಗಿರೋ ಬಸ್ ಹಾಕ್ಬೇಕು ಈ ಥರ ಕನ್ವೆಯಲ್ಲಿ ಇರೋ. ಅಲ್ಲ, ಸ್ಟೇರಿಂಗ್ ಹಿಡ್ಕೊಂಡ ಮೇಲೆ ಇವ್ರಿಗೂ ಗೊತ್ತಾಗುತ್ತಲ್ಲ ಕಂಡೀಷನ್. ನಾವು LLB ಸ್ಟೂಡೆಂಟ್.
ಎಲ್ಲಿಂದ ಬಂದೆ ನೀನು? ವಿಜಯನಗರದಿಂದ ಗೌರಿಬಿದನೂರಿಂದ ಇಲ್ಲಿ ಬಂದೆ. ಅಲ್ಲಿಗೆ ಘಟನೆ ನಡೆದಾಗ ನೀನು ಇದೆಯಾ? ನಾನು ಇದ್ದೀನಿ ಬಸ್ಸಲ್ಲೇ ಇದ್ದೀನಿ. ನಾನು ಅವ್ರ ಪಾಪ ಕೆಳಗಡೆ ಬಿಟ್ಟು ಹೋದ್ರು, ಆದ್ರೂ ಅವ್ರು ಹತ್ತಿಸ್ಕೊಂಡು ಪಾಪ ಈ ಕಡೆ ಬಂದಿದ್ದಾರೆ. ಈಗ ನೀವು ಹೆಂಗೆ ಇಳಿದು ಬಿಟ್ರಿ ಎಲ್ಲ? ಹೌದಕ್ಕ ಪಾಪ ಒಬ್ಬ ಮೇಲೆ ಎಲ್ಲ ಇದ್ ಮಾಡಿದ್ರು. ನೀವೇ ಸೇವ್ ಮಾಡಿದ್ರಾ? ಅಲ್ಲಿಗೆ ತುರ್ತು ಸೇವೆಗೆ ಏನು ಒಳಗಡೆ ಇಲ್ಲ? ಏನ ಡಬ್ಬಾ ಗಾಡಿ ಇರಬೇಕು ಐತೆ. ಡಬ್ಬ ಗಾಡಿನ ಸೇಮ್ ಡಬ್ಬನೇ. ಆ ಮ್ಯಾನೇಜರು ಅಂತವ್ರೆ ಇರ್ಬೋದು ಅಕ್ಕ. ಸರಿ, ಸ್ವಲ್ಪ ಇದ್ ಮಾಡಿ ಇರ್ಬೋದು ಅನ್ಸುತ್ತೆ. ಏನ್ ನಿನ್ನ ಹೆಸರೇನು? ನನ್ನ ಹೆಸರು ಸಂತೋಷ್ ಅಂತ. ಅಲ್ಲಿಗೆ 100 ಮೆಂಬರ್ಸ್ ಇದ್ರ ಬಸ್ಸಲ್ಲಿ? ಒಂದು 70 ಮೆಂಬರ್ಸ್ ಮೇಲೆ ಇದ್ದಾರೆ, ಒಂದು 10 ಜನ ಇದ್ದಾರೆ ಪಾಪ. 10 ಯೂಸರಾಗಿದೆ. ಇರೋ ಏನ ಕಣ ಸುಮ್ಮನೆ ಮಾಡಿದೆ, ಸುಮ್ಮನೆ ಇದನ್ನ ಹೊತ್ತು ಸಾಕಷ್ಟೇ, ನೀನು ಏನೋ ಮಾಡಬೇಡ, ಸುಮ್ಮನೆ ಮಾಡಬೇಡ. ಬೆಳಗ್ಗೆ ಸಂಜೆ ಯಾವ ರೀತಿ ತೊಂದರೆ ಆಗ್ತಿದೆ ನಿಮಗೆ? ನಮಗೆ ಇಲ್ಲಿ ಬೆಳಗ್ಗೆ ಮಂಚನಹಳ್ಳಿಗೆ ಬರೋ ಅವಶ್ಯಕತೆ ಇಲ್ಲ. ನಾವು ಅಲ್ಲೇ ಟರ್ನ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಬಂದು ಮತ್ತೆ 120 ಜನ ಇದ್ದಾರೆ ಬಸ್ಸಲ್ಲಿ, ಮತ್ತೆ ಹೋಗೋಕ್ಕಾಗಲ್ಲ. ಇಲ್ಲಿ ಬಂದು ಇಲ್ಲಿ ಜಾಸ್ತಿ ಸಮಸ್ಯೆ. ನಮಗೆ ಕಾಲೇಜ್ಗೆ ತುಂಬ ಲೇಟಾಗಿ ಹೋಗ್ತೀವಿ. ಕ್ಲಾಸಸ್ ಎಲ್ಲ ಮಿಸ್ ಆಗುತ್ತೆ. ಡೈಲಿ ಹಿಂಗೇನಾ? ಡೈಲಿ ಹೀಗೇನಾ? ಯಾಕೆ ಅವರು ಫಸ್ಟೇ ಫಿಲಪ್ ಮಾಡಿ ನಿಮ್ಮನ್ನ ಹಚ್ಚಲ್ವಾ ಬಸ್ ಅವರು? ಹಚ್ತಾರೆ, ಆದ್ರೆ ಇಲ್ಲಿ ಜಾಸ್ತಿ ಜನ ಇಟ್ಕೊಳಲ್ಲ. ಸುಮ್ಮನೆ ಬಂದು ಟೈಮ್ ವೇಸ್ಟ್ ಅಷ್ಟೇ. ಒಂದೇ ಬಸ್ ಇರೋದು? ಹೆಚ್ಚುವರಿ ಬಸ್ ಬೇಕು? ಅಲ್ಲಿ ಇನ್ನ ಹೆಚ್ಚುವರಿ ಬಸ್ ಬೇಕು. ದೀಪಾವಳಿಗೆ ದೀಪಾವಳಿ ಮಾರ್ಗವಾಗಿ ನಿಮ್ಗೆ ಹೆಚ್ಚುವರಿ ಬಸ್ ಸೌಲಭ್ಯ ಬೇಕು. ಓಕೆ, ದೀಪಾವಳಿ ಮಾರ್ಗ ಒಂದು ಬಸ್ ಇದೆ ಮೇಡಮ್. ಓಕೆ. ಆ ಒಂದು ಕರೆಕ್ಟಾಗಿ ನಮ್ಮ ಟೈಮ್ ಕರೆಕ್ಟಾಗಿ ಬಿಟ್ಟು ಟೈಮ್ ಕರೆಕ್ಟಾಗಿ ಹೋದ್ರೆ ನಮ್ಗೆ ಸಾಕು. ಯಾಕಂದ್ರೆ ಒಂದು ನಾವ್ ಹೇಳ್ದಲ್ಲ, 100ರಿಂದ 120 ಜನ ಹತ್ಕೊಂತೀವಿ, ಇಲ್ಲ ಅಂತಲ್ಲ. ಆದ್ರೂ ಇಲ್ಲಿ ಕಣಗಾನಗೊಪ್ಪ ಸ್ಟಾಪ್ ಕೊಡುತ್ತೆ, ಮತ್ತೆ ಪೋಸ್ಟಲ್ಲಿ ಸ್ಟಾಪ್ 2 ಸ್ಟಾಪನ್ನು ಕೊಡುತ್ತೆ. ಬಟ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಒಂದರಿಂದ 2 ಜನ ಹತ್ತಿದ್ದಾರೆ ಮೇಡಮ್. ಆ ರೂಟಿಂದ ಮಂಚನಹಳ್ಳಿ ಬರೋ ರೂಟು. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇವರು ನಮ್ಮ ಟಿ ಸಿ ಸಾಹೇಬರು ಬಂದೇ ಹೋಗ್ಬೇಕು ನೀವು ಅಂತ ಹೇಳ್ತಾರೆ. ಇಲ್ಲಿಂದ ಹಿಂಗೆ ಬರೋಕಂದ್ರೆ 20 ನಿಮಿಷ ಆಗುತ್ತೆ ಮೇಡಮ್. 20 ನಿಮಿಷ ಅಂತಂದ್ರೆ 9:20ಕ್ಕೆ ಹೋಗುತ್ತೆ ಬಸ್ ಸ್ಟ್ಯಾಂಡ್ಗೆ. 9:20ಕ್ಕೆ ಹೋದ್ರೆ 9:15 ಕ್ಲಾಸಸ್ ಇರುತ್ತೆ. 10 ನಿಮಿಷದಲ್ಲಿ ಬಸ್ ಸ್ಟ್ಯಾಂಡಿಂದ ಪಾಪ ನಡ್ಕೊಂಡು ವಾಕೆಬಾಲು ಹೋಗಕ್ಕೆ ಆಗಲ್ಲ. ಆ ಥರ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ. ಕೊಡಲ್ಲ ಮೇಡಮ್. ಫಸ್ಟ್ ಗ್ರೇಡ್ ಸುಮಾರು ಜನ ಪಾಪ ವಿದ್ಯಾರ್ಥಿಗಳು ಫಸ್ಟ್ ಗ್ರೇಡ್ ಹೋಗಕ್ಕೆ ಹೋಗ್ತಾ ಇದ್ದಾರೆ. ಆ ಒಂದು ಸಮಸ್ಯೆನ ನಮ್ಮ ಟಿ ಸಿ ಸಾಹೇಬರು, ನಮ್ಮ ಟಿ ಸಿ ಎಲ್ಲ ಈಗ ಹೆಚ್ಚುವರಿ ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ಮನವಿಯನ್ನು ಕೊಡಿ. ಯಾಕೆಂದ್ರೆ ಇವಾಗ ಅವರು KSRT ಡಿಪಾರ್ಟ್ಮೆಂಟ್ ಅಲ್ಲಿ ಮ್ಯಾನೇಜರ್ ರಜಾದಲ್ಲಿದ್ದಾರೆ ಅಂತಿದ್ದಾರಲ್ಲ, ಈಗ ನಿಮ್ಮ ಸಮಸ್ಯೆಯನ್ನು ಆಲಿಸೋರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ನೀವೇನು ರಜಾ ಆಗಿದ್ದಾರೆ ಅಂತಂದ್ರೆ ಒಂದು ಹುದ್ದೆ ರಜಾ ಆಗಿದ್ದಾರೆ ಅಂತ ಇನ್ನೊಬ್ರು ಬರ್ಬೇಕು. ಬರ್ಲಿ, ಇನ್ಚಾರ್ಜ್ ಬಂದು ಸಮಸ್ಯೆಗಳ ಅದಕ್ಕೆ ಇಷ್ಟು ಸಮಸ್ಯೆಯನ್ನ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಿ ನೀವು. ಹೆಂಗ ಒಂದಿನ ಇವತ್ತು ಆಲ್ರೆಡಿ ನಮ್ಗೆಲ್ಲ ಹೋಗ್ಬಿಟ್ಟಿದೆ. ದಯವಿಟ್ಟು ಇದು ಸಮಸ್ಯೆ ಒಂದು ಪರಿಹಾರ ಮಾಡಿಕೊಡ್ಲಿ. ಸಮಸ್ಯೆ ಇದು ಮಾಡ್ಕೊಳ್ಳಿ. ಡೈಲಿ ಇದೆ ಅಂದ್ರೆ ನಮಗೂ ಜಾಸ್ತಿ ಕಷ್ಟ ಆಗುತ್ತೆ. ಬೆಳಗ್ಗೆ ಎಷ್ಟೊತ್ತಿಗೆ ಬಂದು ಎಷ್ಟೊತ್ತಿಗೆ ಕಾಯ್ತೀರಮ್ಮ? ಸರ್ ನಮ್ಗೆ ನೋಡಿ ಸರ್, ಅದು ಒಂದು ನಿಮಿಷ ಹೇಳಿದ್ದೀರಾ? ಈ ಕಡೆ ಎಷ್ಟು ಬೆಳಗ್ಗೆ ಎಷ್ಟೊತ್ತಿಗೆ ಬಂದು ಎಷ್ಟೊತ್ತಿಗೆ ಕಾಯ್ತೀರಾ ಬಸ್ ಸ್ಟ್ಯಾಂಡಲ್ಲಿ? ಬಸ್ ಸ್ಟ್ಯಾಂಡ್ ನಾವು 8 ಗಂಟೆಗೆ ಬರ್ತೀವಿ. 8 ಗಂಟೆಗೆ ಬಸ್ ಬರುತ್ತೆ. ಮತ್ತೆ ಇಲ್ಲಿ 20 ನಿಮಿಷ ಟೈಮ್ ವೇಸ್ಟ್ ಆಗುತ್ತೆ ಇಲ್ಲಿ ಮಂಚನಹಳ್ಳಿ ಬರೋದು. ದೀಪಾವಳಿ ಮಾರ್ಗವಾಗಿ ಹೇಳಿ. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ 9:15 ಆಗುತ್ತೆ. ನಮಗೆ 9 ಗಂಟೆಗೆ ಕ್ಲಾಸ್ ಇರುತ್ತೆ. ಅಲ್ಲಿ ಟೀಚರ್ಸ್ ಬೈತಾರೆ. ಮನೆಯಲ್ಲಿ ಏನಾದರೂ ಒಂದು ಸಬ್ಜೆಕ್ಟ್ ಹೋದ್ರು ಹೇಳಿ, ಅದೆಲ್ಲ ಅವ್ರಿಗೆ ಒಂದೇ ಸಲ ಪರವಾಗಿಲ್ಲ. ಯಾವಾಗಲೂ ಇದೆ ಆದರೆ ಎರಡು ಕ್ಲಾಸ್ಗಳೇ ಇರಲ್ಲ. 20ಕ್ಕೆ ಹೋದ್ರೆ ಅಲ್ಲಿ ಮಕ್ಕಳು 2 ಗಾಡಿ ಲೇಟ್ ಆಗಿ ಬಂದಿದೆ ಸರ್ ಇವತ್ತು. ಇಲ್ಲ, 2 ಗಾಡಿ ಬಸ್ಸಲ್ಲಿ ಹುಡುಗರ ಪರಿಸ್ಥಿತಿ ಹೆಂಗ ಪರವಾಗಿಲ್ಲ, ಹೆಂಗ ತೆಗೆದುಕೊಂಡು ಹೋಗ್ತಾರೆ. ಹುಡುಗಿರ ಪರಿಸ್ಥಿತಿ, ನಮ್ಮ ಅಕ್ಕನ ತಂಗಿನ ಇದ್ದಿದ್ರೆ ಬಸ್ಗೆ ಆ ಥರ ಇರುತ್ತೆ ಪರಿಸ್ಥಿತಿ. ಸರ್, ನೀವು ಬಂದಾಗಿಂದ ಹೇಳ್ತೀನಿ ಕೇಳಿ, ಯಾವ್ದು ಒಂದು ಹೆಚ್ಚುವರಿ ಬಸ್ ಬರ್ಲಿಲ್ಲ. ಲೀಸ್ಟ್ ನಾನು ಕೊಡ್ತೀನಿ. ನೀವು ಕಹಾನಿಗಳು ಹೇಳ್ಬಾರ್ದು ಇಲ್ಲಿ. ತಾವು ಮಾಡಿರೋ ಕ್ರಮ ಏನ್ ತಗೊಂಡಿದ್ರ ಅನ್ನೋದು ಬಯಲಿಗೆ ಹೇಳ್ಬೇಕು. ಇಲ್ಲ ಮೇಡಮ್, ಇಷ್ಟು ಬಸ್ಗಳಿದ್ವು ಮೇಡಮ್, ಹೆಚ್ಚುವರಿ 2 ಚಿಕ್ಕಬಳ್ಳಾಪುರ ಬರ್ತಾ ಇದಾವೆ. ಮತ್ತೆ ಇಲ್ಲಿ ಎಲ್ಲಿ ಸರ್ ಬಸ್ಗಳು? ಅಲ್ಲ ಸರ್, ಒಂದು ಬಸ್ಗೆ 50 ಜನ. ಈಗ ಒಂದು ಬಸ್ಗೆ ವ್ಯವಸ್ಥೆ ಇರೋದು 50 ಜನ, ಹೆಚ್ಚುವರಿ ಅಂದ್ರೆ 60 ಜನ. ಮತ್ತೆ 200-300 ಮಕ್ಕಳಿದಾವಲ್ಲ, 2 ಬಸ್ ಸಾಕಾಗುತ್ತಾ? ಯಾವಾಗ ಸರ್, ಯಾವಾಗ ಹೇಳಿ? ಅವರ ಸ್ಟೂಡೆಂಟ್ಗಳೆಲ್ಲ ಕಾಲೇಜು ಅಟೆಂಡ್ ಆಗ್ದಿರಾಗ ನಿಮ್ ಪ್ರಕಾರ ಒಂದು ಬಸ್ಗೆ ಎಷ್ಟು ಜನ ಪ್ಯಾಸೆಂಜರ್? ಅದು RTO ರೂಲ್ಸ್ ಪ್ರಕಾರ 52 ಜನ. ಮತ್ತೆ 120 ಜನ ಈ ರೂಟಿಂದ 120 ಜನ ಹೋಗುತ್ತೆ. ಕಣಿವೆಯಲ್ಲಿ ಏನಾದ್ರು ಆದ್ರೆ ನೇರ ಜವಾಬ್ದಾರು ಒಳ್ಳೆ ಕುರಿಗಳು ತುಂಬಿಸ್ತಾ ಇರ್ತೀರ ನೀವೇನೆ. ಅಲ್ಲ ಸರ್, ನೀವೇ ನಿಂತು ಪುಷಪ್ ಮಾಡ್ತೀರಾ, ಹೋಗ್ರಿ 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 ಅಂತ. ತಪ್ಪಲ್ವಾ? ಸಮಸ್ಯೆ ಪರಿಹರಿಸಬೇಕು. ಒಂದು ಮಗುಗೆ
ಮಗುಗೆ ಎಫೆಕ್ಟ್ ಆದ್ರೆ ನೀವು ಜವಾಬ್ದಾರಿ ತಗೊಂತೀರಾ? ಒಂದು ಮಗುಗೆ ಎಫೆಕ್ಟ್ ಆದ್ರೆ ನೀವು ಜವಾಬ್ದಾರಿ ತಗೊಂತೀರಾ ಸರ್? ಒಂದ್ ನಿಮಿಷ, ಈಗ ತುಂಬಿಸ್ತೀರಾ, ಓಕೆ, ಏನ್ ಮಾಡೋದು ಅಂತ ಇದ್ದೀರಾ. ಒಂದು ಮಗುಗೆ ಏನಾದ್ರೂ ಎಫೆಕ್ಟ್ ಫಿಸಿಕಲ್ ಅಂಡ್ ಏನೋ ಆದ್ರೆ ನೀವು ಜವಾಬ್ದಾರಿ ತಗೊಂತೀರಾ? ನೀವು ಪುಷಪ್ ಮಾಡಿರೋದು ನನ್ನ ಹತ್ರ ವಿಡಿಯೋ ನಾನು ತೋರಿಸ್ತೀನಿ, ಲೈವ್ ಅದನ್ನೇ ಬರುತ್ತೆ. ನೀವು ಪುಷಪ್ ಮಾಡ್ತಾ ಇರೋದಕ್ಕೆ ಒಂದು ಮಗುಗೆ ಏನಾದ್ರೂ ವಿದ್ಯಾರ್ಥಿಗೆ ಎಫೆಕ್ಟ್ ಆಯ್ತು ಅಂದ್ರೆ ನೀವು ಜವಾಬ್ದಾರಿ ತಗೊಂತೀರಾ? ಅಲ್ಲ ಮೇಡಮ್, ಈಗ ಹೇಳೋದೇನಂದ್ರೆ ಮತ್ತೇನಕ್ಕೆ ಪುಷಪ್ ಮಾಡಕ್ ಹೋಯ್ತೀರಾ? ಏನು ಅಷ್ಟು ಗಾಡಿ ಅನುಕೂಲ ಮಾಡಕ್ ಹೆಂಗ್ ಅನುಕೂಲ ಮಾಡ್ತಾ ಇದ್ದೀರಾ? ದಟ್ ಇಸ್ ನಾಟ್ ಅನುಕೂಲ. ನಿಮ್ಮ ಜವಾಬ್ದಾರಿನ ನೀವು ಕಳ್ಕೊಂತಾ ಇರೋದು. ಅನುಕೂಲ ಅವ್ರಿಗೆ ಮಾಡ್ತಾ ಇಲ್ಲ, ನೀವು ನಿಮಗೆ ಒತ್ತಡ ಆಗದಿರಂಗೆ ಮಾಡ್ಕೊಂತ ಇರೋದು ನೀವು. ನೀವು ಮಾಡ್ಬೇಕಾಗಿ ನಿಮ್ಮನ್ನ ಸರ್, ನಿಮ್ಮನ್ನ ಹೆಚ್ಚುವರಿಯಾಗಿ ಇಟ್ಟಿರೋದು ಏನಕ್ಕೆ ಗೊತ್ತಾ? ತೊಂದರೆ ಆಗದಿರ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಸರ್. ತೊಂದರೆ ಆಗದಿರ ಪಾಯಿಂಟ್ ನಿರ್ವಹಣೆ ಮಾಡಿ ಅಂತ ನಿಮ್ಮನ್ನ ಇಕ್ಕಿದ್ದಾರೆ. ನೀವೇನ್ ಮಾಡ್ಬೇಕು? ಹೆಚ್ಚುವರಿ ಬಸ್ ಕಲ್ಪನೆ ಆಗ್ಲಿ, ಇಲ್ಲ ಯಾವ್ದು ವಿದ್ಯಾರ್ಥಿಗೆ ಸಮಸ್ಯೆ ಆಗುತ್ತೆ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ನೀವು ನೀಡಬೇಕು. ನೀವೇನ್ ಮಾಡ್ತಾ ಇದ್ದೀರಾ? ಟೈಮ್ ಪಾಸ್ ಮಾಡ್ಕೊಂಡು 12 ಗಂಟೆ ಗೇಟ್ ಪಾಸ್ ಮಾಡ್ಕೊಂಡು ಹೊಟ್ಟೋಗಿರ್ತೀರಾ. 12 ಗಂಟೆಗೆ ನೀವು ಇರಲ್ಲ ಮಂಚಳಿಯಲ್ಲಿ. 12 ಗಂಟೆಗೆ ಇರಲ್ಲ. ಮತ್ತೆ ಈಗ ಆಗೋಯ್ತು 10 ಗಂಟೆ. ಈಗ ಯಾವ ಇಲ್ಲ ಅಂದ್ರೆ ಇಷ್ಟೊತ್ತು ಹೊಟ್ಟೋಗ್ತೀವ್ರಿ. ಸಾಯ್ಕೊಂಡ್ರ ಬೀರು ಅಂತ ಅಲ್ಲ. ಒಂದು ಹೊಣೆ ನೀವು ಒಪ್ಕೊಂತೀರಾ? ಇಲ್ಲ. ಮತ್ತೆ ಅವ್ರ ಭವಿಷ್ಯತ್ ಹೆಂಗೆ? ಬಡವರು ಯಾರ್ಯಾರು ಇರ್ತಾರೆ, ಅವ್ರ ಮೂಲ ಸೌಲಭ್ಯಗಳು ಕೊರತೆ ಇರುತ್ತೆ. ಆಯ್ತಾ? ಯಾವಾಗ ಸರ್ ಮಾತಾಡೋದು? ಬರ್ಲಿ, ಅದು ಯಾರೋ ಬರ್ಲಿ ಸರ್. ತುಮಕೂರು ಫಸ್ಟ್ ಕ್ರೈಮ್ ನ್ಯೂಸ್, ಜನಪರ ನ್ಯಾಯಪರ.